हरि ओं भागवत सारोद्धार 95ನೇ ಶ್ಲೋಕ सत्वं विचक्ष्वमृगचेष्टितमात्मनोऽन्तम् आत्मनोऽन्तः आत्मनोऽन्तः आत्मनोऽन्तम् इति मास्तु चित्तं नियच्चरुधिकर्णधुनीं च चित्तिम् यक्यङ्गना भ्रममसत्तमयूथगाथं प्रणीहि हंसशरणं विरमक्रमेण सह त्वं विचक्ष्व मृगचेष्टितम् आत्मनः अन्तः चित्तं नियच्च अंतश्चित्तं नियच्च हृदि कर्णधुनीं च चित्तिं जहि अंगनाभ्रमं असत्तमयूथगातं प्रणीहि हंसचरणं विरमक्रमेण. ನಾರದರು ಪ್ರಾಚೀನ ಬರಹಿಸ್ಸಿಗೆ ಉಪದೇಶವನ್ನು ಕೊಡ್ತಾ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ರೀತಿಯಾಗಿರತಕ್ಕಂತಹ ಆ ಒಂದು ಜಿಂಕೆಯ ದೃಷ್ಟಾಂತದಿಂದಾಗಿ ನೀನು ಕೂಡ ವಿಷಯಾಸಕ್ತನಾಗಿ ಏನು ಯಾಗವನ್ನ ಮಾಡಿ ಪ್ರಾಣಿ ಬಲಿಯನ್ನು ಕೊಟ್ಟು ಮಾಂಸ ಭಕ್ಷಣ ಮಾಡಬೇಕು ಎಂಬ ರಸನೇಂದ್ರಿಯದ ವ್ಯಾಮೋಹ, ಸುರಾಪಾನ ಮಾಡಬೇಕು ಎಂಬತಕ್ಕಂಥ ವ್ಯಾಮೋಹ, ರಾಜನಾದದ್ದರಿಂದಾಗಿ ಸಹಜವಾಗಿ ಸಿಗ್ತಕ್ಕಂಥ ಸ್ತ್ರೀ ಸುಖಾದಿಗಳು, ಸಂಪತ್ತು ಮೊದಲಾದವುಗಳ ವ್ಯಾಮೋಹ, ಇದರಲ್ಲೇ ರತನಾಗಿದ್ದೀಯಾ. ಇಂತಹ ನೀನು ಆ ಜಿಂಕೆಯನ್ನ ಕಂಡು ಅದು ಯಾವ ರೀತಿಯಲ್ಲಿ ಬಲಿಯಾಗತ್ತೋ ಆ ರೀತಿಯಲ್ಲಿ ನಿನ್ನ ಜೀವನವು ಕೂಡ ನಾಶವಾಗುವಂಥದ್ದು. ಆ ವಿಷಯಾಸಕ್ತಿ ಎಂಬುದು ದುಷ್ಪರಿಣಾಮ, ಅದರನ್ನ ತಿಳ್ಕೋ ಎಂಬುದಾಗಿ ಎಚ್ಚರಿಕೆಯ ಮಾತುಗಳನ್ನು ಇಲ್ಲಿ ಆಡ್ತಾ ಇದ್ದಾರೆ. ಸಹತ್ವಂ ಸಹತ್ವಂ ಅಂದ್ರೆ ಅವನು ನೀನು ಅಂತಲ್ಲ, ಅಂತಹ ನೀನು ಅಂತ ಅರ್ಥ. ಸಹ ಶಬ್ದಕ್ಕಿಲ್ಲಿ ತಾದೃಶ ಅಂತ ಅರ್ಥ. ಅಂತಹ ನೀನು ವಿಷಯ ಪದಾರ್ಥಗಳಲ್ಲಿ ಆಸಕ್ತನಾಗಿರತಕ್ಕಂತಹ ನೀನು ಅಂದ್ರೆ ಯಾವ ನೀನು ಅನೇಕ ಯಾಗಗಳನ್ನ ಮಾಡುವ ಮೂಲಕವಾಗಿ ಪಶುಬಲಿಯನ್ನು ಕೊಟ್ಟು ರಸನೇಂದ್ರಿಯದ ಸುಖವನ್ನ ಅನುಭವಿಸ್ತಾ ಇದ್ದೀಯೋ ಅಂತಹ ನೀನು ಅಂತರ್ಥ. ಮೃಗಚೇಷ್ಟಿತಂ ಆತ್ಮನಃ ಅಂತಚ್ಚಿತ್ತಂ ನಿಯಚ್ಚ ಅಥವಾ ಮೃಗಚೇಷ್ಟಿತಂ ವಿಚಕ್ಷ್ವ. ಮೃಗಚೇಷ್ಟಿತಂ ವಿಚಕ್ಷ್ವ. ಮೃಗಚೇಷ್ಟಿತ ಅಂದ್ರೆ ಮೃಗ ಅಂದ್ರೆ ಜಿಂಕೆ ಅಂತ ಅರ್ಥ. ಮೃಗ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅನೇಕ ಅರ್ಥಗಳು, ಪ್ರಾಣಿ ಅಂತನೂ ಅರ್ಥ ಇದೆ. ಆದರೆ ಮೃಗ ಜಿಂಕೆಗೆ ಬೇರೆ ಬೇರೆ ಪರ್ಯಾಯ ಪದಗಳಲ್ಲಿ ಒಂದು ಪರ್ಯಾಯ ಪದ ಮೃಗ ಅಂದ್ರೆ ಜಿಂಕೆ ಅಂತ ಅರ್ಥ. ಮೃಗಚೇಷ್ಟಿತಂ ಅಂದ್ರೆ ಮೃಗವತು ಚೇಷ್ಟಿತಂ, ಮೃಗ ಜಿಂಕೆಗೆ ಸಮಾನವಾದ ಚೇಷ್ಟಾ. ಚೇಷ್ಟಾ ಶಬ್ದಕ್ಕೆ ಕ್ರಿಯೆ ಅಂತ ಅರ್ಥ. ಜಿಂಕೆಗೆ ಸಮಾನವಾಗಿರ್ತಕ್ಕಂಥ ನಿನ್ನನ್ನ ನೀನು ವಿಚಕ್ಷ್ವ, ತಿಳಿದುಕೋ, ನೋಡ್ಕೋ, ಆತ್ಮಾವಲೋಕನೆಯನ್ನ ಮಾಡ್ಕೋ. ಆ ಜಿಂಕೆ ಯಾವ ರೀತಿಯಲ್ಲಿ ಕಿವಿಗೆ ಇಂಪಾದ ಗಾನ, ನಾಲಿಗೆಗೆ ರುಚಿಯಾಗಿರತಕ್ಕಂತಹ ಆಹಾರ, ಅದೇ ರೀತಿಯಲ್ಲಿ ಸಂಭೋಗ ಸುಖ, ಇದೆಲ್ಲದರಲ್ಲಿ ಆಸಕ್ತವಾಗಿದೆಯೋ ಜಿಂಕೆ, ಆ ರೀತಿಯಲ್ಲಿ ವಿಷಯ ಪದಾರ್ಥಗಳ ಕಡೆಗೆ ಆಕರ್ಷಿತವಾಗಿರ್ತಕ್ಕಂಥ ನಿನ್ನನ್ನು ನೀನು ವಿಚಕ್ಷ್ವ, ನೋಡಿಕೋ. ಮೃಗಸ್ಯ ಇವ ಚೇಷ್ಟಿತಂ ಮೃಗಚೇಷ್ಟಿತಂ, ಜಿಂಕೆಯಂತೆ ಕ್ರಿಯೆ ಇರುವವನು ಅಂತ ಅರ್ಥ. ಮೃಗಸ್ಯ ಇವ ಚೇಷ್ಟಿತಂ ಯಸ್ಯ ಸಹ, ಅಥವಾ ಮೃಗಸ್ಯ ಇವ ಚೇಷ್ಟಾ ಇವ ಚೇಷ್ಟಾ ಯಸ್ಯ ಸಹ. ಮೃಗಚೇ ಅಂದ್ರೆ ಕ್ರಿಯಾ ಅಂತ ಅರ್ಥ. ಕನ್ನಡದ ಚೇಷ್ಟೆ ಅಲ್ಲ, ಚೇಷ್ಟಾ ಶಬ್ದಕ್ಕೆ ಕ್ರಿಯಾ ಅಂತ ಅರ್ಥ. ಜಿಂಕೆಯಂತೆ ಕ್ರಿಯೆಯನ್ನ ಮಾಡ್ತಾ ಇರ್ತಕ್ಕಂಥ, ವಿಷಯ ಪದಾರ್ಥಗಳಲ್ಲಿ ಆಸಕ್ತಿಯನ್ನ ಹೊಂದಿರತಕ್ಕಂಥ ಜಿಂಕೆಯಂತೆ ನಡೆದುಕೊಳ್ತಾ ಇರ್ತಕ್ಕಂಥ ನಿನ್ನನ್ನು ನೀನು ನೋಡ್ಕೋ, ವಿಚಕ್ಷ್ವ, ನಿನ್ನ ಬಗ್ಗೆ ನೀನು ಆಲೋಚನೆಯನ್ನ ಮಾಡು. ಹಾಗಾಗಿ ಆತ್ಮನಃ ಅಂತಚ್ಚಿತ್ತಂ, ನಿನ್ನ ಚಿತ್ತ, ನಿನ್ನ ಮನಸ್ಸನ್ನು, ಚಿತ್ತ ಶಬ್ದಕ್ಕಿಲ್ಲಿ ಮನಸ್ಸು ಎಂಬ ಅರ್ಥದಲ್ಲಿ ಬರ್ತದೆ. ಒಂದು ಶಬ್ದ, ಬೇರೆ ಬೇರೆ ಅರ್ಥಗಳಿದ್ದಾವೆ. ಚಿತ್ತ ಶಬ್ದಕ್ಕಿಲ್ಲ ಅರ್ಥ ಏನು ಅಂತ ಹೇಳಿದ್ರೆ ನಿನ್ನ ಮನಸ್ಸನ್ನು, ನಿನ್ನ ಚಿತ್ತವನ್ನು ಹೃದಿ, ಹೃದಿ ಅಂದ್ರೆ ಹೃತ್ ಶಬ್ದದ ಸಪ್ತಮಿ ಭಕ್ತಿ ಏಕವಚನ. ನಿನ್ನ ಚಿತ್ತ, ನಿನ್ನ ಬುದ್ಧಿ ಅಂತ ಅರ್ಥ. ನಿನ್ನ ಬುದ್ಧಿಯನ್ನು ಹೃದಿ ಅಂತ ಅರ್ಥ. ಹೃದಯ ಅಂದ್ರೆ ಏನು? ಸಪ್ತಮಿ ಭಕ್ತಿ, ಹೃದಯದೊಳಗಡೆ. ಹೃದಯದೊಳಗಡೆ ಅಂದ್ರೆ ಅರ್ಥ ಏನು? ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಭಗವಂತ ಎಲ್ಲಿದ್ದಾನೆ ಅಂದ್ರೆ ನಮ್ಮ ಹೃದಯದಲ್ಲಿದ್ದಾನೆ. ಕನ್ನಡದ ಹೃದಯ ಅಲ್ಲ, ಹೃದಯ ಅಂದ್ರೆ ಅಂತಃಕರಣ. ನಮ್ಮ ಹೃದಯದಲ್ಲಿ, ನಮ್ಮ ಅಂತಃಕರಣದಲ್ಲಿ ಭಗವಂತ ಇದ್ದಾನೆ. ಹಾಗಾಗಿ ನಿನ್ನ ಅಂತಃಕರಣದಲ್ಲಿ ಇರತಕ್ಕಂಥ ಭಗವಂತನಲ್ಲಿ ಅಂತ ಅರ್ಥ. ಹೃದಯ ಶಬ್ದಕ್ಕೆ ಅರ್ಥ ಏನು? ಹೃದಯದಲ್ಲಿ, ಅಂತಃಕರಣದಲ್ಲಿ. ಅಂತಃಕರಣದಲ್ಲಿ ಸ್ಥಿತನಾದಂಥ ಭಗವಂತನಲ್ಲಿ ನಿನ್ನ ಮನಸ್ಸನ್ನ ಕೇಂದ್ರೀಕರಿಸು. ನಿನ್ನ ಚಿತ್ತ ಅದು ಎಲ್ಲೆಲ್ಲೋ ಓಡುವಂಥದ್ದು. ಚಂಚಲವಾದಂಥ ನಿನ್ನ ಚಿತ್ತ, ನಿನ್ನ ಬುದ್ಧಿ, ಅದೆಲ್ಲವನ್ನೂ ಕೂಡ
ಭಗವಂತನಲ್ಲಿ ಹೃದಯದ ಒಳಗಡೆ ಇರತಕ್ಕ ಅಂತರ ಧ್ರುವಾಯ ಒಳಗಡೆ ಸ್ಥಿರವಾಗಿ ಇರತಕ್ಕಂಥ ಭಗವಂತ ಇದ್ದಾನಲ್ಲ ಅವನಲ್ಲಿ ಕೇಂದ್ರೀಕರಿಸು. ಆ ಮತ್ತು ಚಿತ್ತಿ ಅಲ್ಲಿ ಕರ್ಣಧ್ವನಿ ಅಲ್ಲಿ ನೋಡಿ, ಕರ್ಣಧ್ವನಿಂ ಚಿತ್ತಿಂ ಹೃದಯ ನಿಯಚ್ಚ. ಹಾಗೆ ಆತ್ಮನಃ ಅಂತಚಿತ್ತಂ, ನಿನ್ನ ಒಳಗಿನ ಮನಸ್ಸು, ನಿನ್ನ ಚಿತ್ತವನ್ನು, ಮತ್ತು ಕರ್ಣಧ್ವನಿಯನ್ನು ಮತ್ತು ಚಿತ್ತಿಯನ್ನು, ಇದೆಲ್ಲವನ್ನೂ ಕೂಡ ಭಗವಂತನಲ್ಲಿ ಕೇಂದ್ರೀಕರಿಸು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕರ್ಣಧ್ವನಿ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಕರ್ಣವೇ ಮೊದಲಾಗಿರ್ತಕ್ಕಂಥ ಇಂದ್ರಿಯಗಳು. ಕರ್ಣ ಎಂಬತಕ್ಕಂಥ ಒಂದು ಧ್ವನಿ, ಕರ್ಣಾಖ್ಯ ಧ್ವನಿ, ಕರ್ಣವೇ ಮೊದಲಾಗಿರ್ತಕ್ಕಂಥ ಇಂದ್ರಿಯಗಳನ್ನು ಅಂತ ಅರ್ಥ. ಕರ್ಣ ಮೊದಲಾಗಿರ್ತಕ್ಕಂಥ ಇಂದ್ರಿಯಗಳನ್ನ ನಿನ್ನೊಳಗಿನ ಭಗವಂತನಲ್ಲಿ, ನಿನ್ನ ಆಲೋಚನೆಯ ಕೇಂದ್ರವೆಂದು ಇರಬಹುದು ಅಥವಾ ಬೇರೆ ಬೇರೆ ಇಂದ್ರಿಯಗಳಿರ್ಬೋದು, ಆ ಸಕಲ ಇಂದ್ರಿಯಗಳನ್ನು ಕೂಡ ಭಗವಂತನಲ್ಲಿ ಕೇಂದ್ರೀಕರಿಸು ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಭಗವಂತ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ನಿನ್ನೊಳಗೆ ಇದ್ದಾನೆ. ಅಂದ್ರೆ ಈ ಧ್ವನಿ ಶಬ್ದಕ್ಕೆ ಹೊಸದಾದ ಅನೇಕ ಅರ್ಥಗಳಿದ್ದಾವೆ. ಒಂದರ್ಥ ನದಿ ಅಂತ ಅರ್ಥ. ನದಿ ಏನಾಗತ್ತೆ, ನಿರಂತರವಾಗಿ ಹರಿದು ಹೋಗ್ತಾ ಇರುತ್ತೆ. ಹಾಗೆ ನಮ್ಮ ಇಂದ್ರಿಯಗಳೆಲ್ಲ ಕೂಡ ಏನಿದ್ದಾವೆ ಒಂದು ಧ್ವನಿಯಂತೆ, ಅಂದ್ರೆ ಒಂದು ನದಿಯಂತೆ ಅಂತ ಅರ್ಥ. ನದಿ ಹರಿದು ಹೋಗುವಂತೆ ನಮ್ಮ ಇಂದ್ರಿಯಗಳು, ಕಣ್ಣು ಬಣ್ಣ ಇದ್ದಲ್ಲಿ ಹರಿದು ಹೋಗುತ್ತೆ, ಕಿವಿ ಶಬ್ದ ಇದ್ದಲ್ಲಿ ಹೋಗುತ್ತೆ, ನಾಲಿಗೆ ರುಚಿ ಇದ್ದಲ್ಲಿ ಹೋಗುತ್ತೆ, ಚರ್ಮ ಸ್ಪರ್ಶ ಸಿಗುವಲ್ಲಿ ಹೋಗುತ್ತೆ. ಹೀಗೆ ನದಿ ಹೇಗೆ ತಗ್ಗು ಪ್ರದೇಶದಲ್ಲಿ ತಗ್ಗು ಇದ್ರೆ ಸಾಕು, ನದಿ ಹರಿದು ಹೋಗ್ಬಿಡತ್ತೆ. ಅದಕ್ಕೊಂದು ಗೊತ್ತಿಲ್ಲ, ಗುರಿ ಇಲ್ಲ, ಎಲ್ಲಿ ಬೇಕಾದ್ರೂ ಹೋಗತ್ತದು. ಅದು ಮುಟ್ಟುವಂತ ಜಾಗ ಸಮುದ್ರ ಬೇಕಾದ್ರೂ ಆಗಿರ್ಬೋದು, ಹೋಗ್ತಕ್ಕಂಥ ಜಾಗ ಒಂದು ಕೊಳಚೆಗೆ ಬೇಕಾದ್ರೂ ಹೋಗಿ ಸೇರ್ಬೋದು, ಎಲ್ಲಿ ಬೇಕಾದ್ರೂ ತಗ್ಗಿದ್ದಲ್ಲಿ ನದಿ ಹರಿದು ಹೋಗತ್ತಲ್ವ. ಹಾಗೆ ಧ್ವನಿಯಂತೆ ಇರತಕ್ಕಂಥದ್ದು ನಮ್ಮ ಬರೀ ಕರ್ಣ ಅಂತ ಹೇಳಿದ್ದಾರೆ. ಬರೀ ಕರ್ಣ ಅಂತಲ್ಲ, ಎಲ್ಲ ಇಂದ್ರಿಯಗಳು ಅಷ್ಟೇ. ಅದು ವಿಷಯ ಪದಾರ್ಥಗಳಿಗೆ ಹರಿದು ಹೋಗ್ತಕ್ಕಂಥದ್ದು ಅಂತ ಕರ್ಣ ಧ್ವನಿಯನ್ನು, ಕಿವಿ ಮೊದಲಾದ ಇಂದ್ರಿಯಗಳೆಂಬ ನದಿಯನ್ನು ಅಂತ ಅರ್ಥ. ನದಿಯಂತೆ ಹರಿದು ಹೋಗ್ತಕ್ಕಂತಹ ತಗ್ಗಾದ ಪ್ರದೇಶದಲ್ಲಿ ನದಿ ಹೇಗೆ ಹರಿದು ಹೋಗುತ್ತೋ, ವಿಷಯ ಪದಾರ್ಥಗಳು ಇದ್ದ ಕಡೆಗೆ ಹರಿದು ಹೋಗ್ತಕ್ಕಂತಹ ನಮ್ಮ ಕಿವಿ ಮೊದಲಾಗಿರ್ತಕ್ಕಂಥ ಇಂದ್ರಿಯಗಳನ್ನು ಹೃದಯ ನಿಯಚ್ಚ. ಹೃದಯ ಅಂದ್ರೆ ನಮ್ಮ ಹೃದಯದ ಒಳಗಡೆ ಇರತಕ್ಕಂಥ ಭಗವಂತನಲ್ಲಿ ಕೇಂದ್ರೀಕರಿಸು. ಅಂಗನ ಅಸತ್ತಂ, ಅಸತ್ತಂ ನೋಡಿ, ಜಹಿ ಅಂಗನ ಭ್ರಮಂ ಅಸತ್ತಂ, ಅಸತ್ತಂ ಅಯೂಥ ಗಾತಂ, ಅಸತ್ತಂ ಅಯೂಥ ಗಾತಂ. ಇದು ಅಂಗನ ಸಂಘ. ಅದೆಂಥದ್ದು ಅಂತ ಹೇಳಿದ್ರೆ ಅಸತ್ತಮಾನಾಂ, ಅಸತ್ತಮ ಅಂದ್ರೆ ಅಸತ್ ಅಂದ್ರೆ ಕೆಟ್ಟದ್ದು, ಅಸತ್ತಂ ಅಂದ್ರೆ ಅತ್ಯಂತ ಕೆಟ್ಟದ್ದು ಅಂತ ಅರ್ಥ. ಅಸತ್ತಂ ಅಯೂಥ ಗಾತಂ, ಯೂಥ ಅಂದ್ರೆ ಅನೇಕ ಸಮುದಾಯಗಳು, ಅಯೂಥ ಗಾತ ಅತ್ಯಂತ ಕೆಟ್ಟದರ ಸಮುದಾಯ ಅಂತ ಅರ್ಥ. ಅಯೂಥ ಗಾತಂ ಇವುಗಳ ಸಮುದಾಯದ ರೂಪದಲ್ಲಿ ಇರತಕ್ಕಂಥ ಅಂಗನಾ ಭ್ರಮ ಅಂತ ಹೇಳಿದ್ರೆ, ಅಂಗನ ಶಬ್ದಕ್ಕೆ ಹೆಣ್ಣು ಅಂತ ಅರ್ಥ. ಅಂದ್ರೆ ಪರಸ್ತ್ರೀ ಜೊತೆ ನಾನು ಇರಬೇಕು ಎಂಬತಕ್ಕಂಥ ಒಂದು, ಅದು ನನಗೆ ಸುಖ ಕೊಡುತ್ತೆ ಎಂಬತಕ್ಕಂಥ ಒಂದು ಭ್ರಾಂತಿ ಏನಿದೆ, ಆ ಒಂದು ಭ್ರಾಂತಿಯ ಸಮುದಾಯ ಅದೆಲ್ಲವನ್ನು ಕೂಡ ನೀನು ಜಹಿ ಅನ್ನೋದು ಬಿಡು ಅಂತ ಅರ್ಥ. ಜಹಿ ಅಂಗನಾ ಭ್ರಮಂ ಅಸತ್ತಂ ಅಯೂಥಗಾತಂ, ಅಸತ್ತಂ ಅಯೂಥಗಾತಂ ಹಾಗೆ ಬಿಡಿಸ್ಕೊಳ್ಬೇಕು. ಅಯೂಥಗಾತಂ ಅಸತ್ತಮಾನಾಂ ಎಲ್ಲೋ ವಿಷಯ ಪದಾರ್ಥಗಳು. ಯೂಥದ ವಿರುದ್ಧ ಶಬ್ದ ಅಯೂಥ ಅಂತ ಅರ್ಥ. ಅಂತ ಹೇಳಿದ್ರೆ ಏನು ಬೇರೆ ಬೇರೆ ಇದಕ್ಕೆ ಸಜಾತೀಯವಾದದ್ದು ಅಂತ ಅರ್ಥ. ಯಾವುದು ಕೂಡ ಸರಿಯಾದದ್ದಲ್ಲ, ಅಯೂಥವಾದದ್ದು ಅಂತ ಹೇಳಿದ್ರೆ ಕೆಟ್ಟದ್ದಾಗಿರ್ತಕ್ಕಂಥದ್ದು ಅಂತ ಅರ್ಥ. ಈ ಎಲ್ಲಾ ವಿಷಯ ಪದಾರ್ಥಗಳು, ಅದು ಗಂಡಿಗೆ ಹೆಣ್ಣಿನ ಸಂಪರ್ಕ, ಹೆಣ್ಣಿಗೆ ಗಂಡಿನ ಸಂಪರ್ಕ, ನಾಲಿಗೆಗೆ ರುಚಿಯ ಸಂಪರ್ಕ, ಕಣ್ಣಿಗೆ ಬಣ್ಣದ ಸಂಪರ್ಕ, ಹೀಗೆ ಒಟ್ಟು ವಿಷಯ ಪದಾರ್ಥಗಳು ಅಂತ ಏನಿದ್ದಾವೋ ಅದೆಲ್ಲವೂ ಕೂಡ ಅಸತ್ತಮ, ಬರೀ ಅಸತ್ತಲ್ಲ, ಅಸತ್ತಮ ಅಂದ್ರೆ ಅತ್ಯಂತ ಕೆಟ್ಟದ್ದಾಗಿರ್ತಕ್ಕಂಥದ್ದು. ಅತ್ಯಂತ ಕೆಟ್ಟದ್ದಾಗಿರ್ತಕ್ಕಂತಹ ಎಲ್ಲವನ್ನೂ ಕೂಡ ನೀನು ಜಹಿ ಬಿಟ್ಟು ಬಿಡು. ಜಹಿ ಅಂಗನಾ ಭ್ರಮಂ ಅಸತ್ತಂ ಅಯೂಥಗಾತಂ. ಅಂಗನಾ ಭ್ರಮಂ ಅಂದ್ರೆ ಭ್ರಮ ಅಂದ್ರೆ ಇನ್ನೊಂದು ಅರ್ಥನೂ ಇದೆ. ಅಂಗನಾ ಭ್ರಮ ಅನೇಕ ಸ್ತ್ರೀಯರು ಓಡಾಡತಕ್ಕಂತ ಈ ಅರಮನೆ ಮೊದಲಾದವುಗಳು. ಭ್ರಮ ಅಂದ್ರೆ ಭ್ರಮ ಸಂಚಲನೆ, ತಿರುಗಾಡತಕ್ಕಂಥ ಜಾಗ. ಅವರೆಲ್ಲರೂ ಕೂಡ ತಿರುಗಾಡತಕ್ಕಂಥ ಜಾಗ ಏನಿದ್ದಾರೆ ಅದನ್ನು ನೀನು ಬಿಟ್ಟುಬಿಡು. ಅಸತ್ತಂ ಅತ್ಯಂತ ಕೆಟ್ಟದಾಗಿರ್ತಕ್ಕಂತಹ ಅಯೂಥಗಾತಂ ನಿಷಿದ್ಧ ವಸ್ತುಗಳು, ಅವುಗಳ ಒಂದು ಸಮುದಾಯ, ಅದೆಲ್ಲವನ್ನು ಕೂಡ ಬಿಟ್ಟುಬಿಡು. ಬಿಟ್ಟು ಹಂಸ ಶರಣಂ
ಪ್ರೀಣೀಹಿ. ಹಂಸ ಶರಣ. ಹಂಸರು ಅಂದ್ರೆ ಪರಮಹಂಸರು ಅಂತ ಅರ್ಥ. ಇಲ್ಲಿ ಮುಂದೆ ಬರುತ್ತೆ ಮಹತ್ ಸಮಾಗಮ ಪ್ರಕರಣ ಅಂತ. ಮಹಾತ್ಮರ ಜೊತೆಗೆ, ಜ್ಞಾನಿಗಳ ಜೊತೆಗೆ ನಮ್ಮ ಸಂಪರ್ಕವಾಗಬೇಕು. ಸಂಪರ್ಕ ಅಂದ್ರೆ ಅವರಿಗೂ ನಮಗೂ ಒಂದು ಬಾಂಧವ್ಯ ಬೆಳಿಬೇಕು, ಅವರಿಂದ ಅನೇಕ ವಿಚಾರಗಳನ್ನು ನಾವು ಕೇಳಬೇಕು. ಹಾಗೆ ಹಂಸ ಅಂದ್ರೆ ದೋಷ ಒಂದರ್ಥ. ಹಂಸ ಅಂತ ಹೇಳಿದ್ರೆ ಹಂಸ ಶರಣಂ. ಹಂಸ ಅಂದ್ರೆ ಪರಮಹಂಸ, ಪರಮಾತ್ಮ. ಅವನನ್ನೇ ಆಶ್ರಯನನ್ನಾಗಿ ಹೊಂದಿರತಕ್ಕಂಥ ಜ್ಞಾನಿಗಳು. ಅವರನ್ನು ತೃಪ್ತಿಪಡಿಸು. ಆ ಮೂಲಕವಾಗಿ ಭಗವಂತನನ್ನ ತೃಪ್ತಿಪಡಿಸು. ಕ್ರಮೇಣ ವಿರಹ. ವಿರಕ್ತಿ ಅನ್ನೋದು ಒಂದೇ ಸರಿ ಬರುವಂತದ್ದಲ್ಲ. ಹಂತ ಹಂತ ಹಂತವಾಗಿ ನೀನೇನಾಗು, ವಿರಕ್ತನಾಗು. ಹಂಸ ಅಂದ್ರೆ ಪರಮಹಂಸರು, ಸನ್ಯಾಸಿಗಳು ಅಂತ ಅರ್ಥ. ಆ ಹಂಸ ಶರಣಂ ಪ್ರೀಣೀಹಿ. ಹಂಸರ ಶರಣಾಗತನಾಗು. ಕ್ರಮೇಣ ವಿರಕ್ತಿಯನ್ನು ಹೊಂದು. ಅಥವಾ ಪ್ರೀಣೀಹಿ, ಅವರನ್ನ ಇಷ್ಟಪಡಿಸು. ಆ ಪರಮಹಂಸರು ಅಂತ ಏನಿದ್ದಾರೆ, ಜ್ಞಾನಿಗಳು ಅಂತ ಏನಿದ್ದಾರೆ, ಅವರನ್ನ ತೃಪ್ತಿಪಡಿಸು. ಜ್ಞಾನಿಗಳ ಸೇವೆಯನ್ನ ಮಾಡು. ಹೀಗೆ ಆ ಮೃಗದಂತೆ ಕೇವಲ ವಿಷಯ ಪದಾರ್ಥಗಳಲ್ಲಿ ನೀನು ಆಸಕ್ತನಾಗಬೇಡ. ವಿಷಯ ಪದಾರ್ಥಗಳ ಆಸಕ್ತಿಯಿಂದ ಹೊರಬಂದವನಾಗಿ ನೀನು ವಿರಕ್ತನಾಗು ಎಂಬುದೇ ಹೇಳ್ತಿದ್ದಾರೆ. ಆ ಅಲ್ಲಿ ಶ್ಲೋಕದಲ್ಲಿ ಎರಡಿದೆ, ಒಂದು ಚಿತ್ತ, ಇನ್ನೊಂದು ಚಿತ್ತಿ ಅಲ್ವಾ. ನೋಡಿ, ಮೃಗಚೇಷ್ಟಿತಂ ಆತ್ಮನಃ ಅಂತಚ್ಚಿತ್ತಂ, ನಮ್ಮ ಅಂತಚ್ಚಿತ್ತ. ಇನ್ನೊಂದು ಚಿತ್ತಿ. ಚಿತ್ತಿ ಶಬ್ದಕ್ಕೆ ಬುದ್ಧಿ ಅಂತ ಅರ್ಥ. ಬುದ್ಧಿಯನ್ನ ಕರ್ಣಧ್ವನಿಂಚ ಚಿತ್ತಿಂ ಕರ್ಣಧ್ವನಿಂಚ. ಚಿತ್ತಿ ಅಂದ್ರೆ ನಮ್ಮ ಬುದ್ಧಿ. ಬುದ್ಧಿಯನ್ನು ಹೃದಿ, ನಮ್ಮ ಒಳಗಿರತಕ್ಕಂಥ ಭಗವಂತನಲ್ಲಿ ಕೇಂದ್ರೀಕರಿಸು. ಕರ್ಣಧ್ವನಿ ಅಂದ್ರೆ ಕಿವಿ ಮೊದಲಾದಂತ ಇಂದ್ರಿಯಗಳೆಂಬ ನದಿಗಳನ್ನ, ಪ್ರವಾಹವನ್ನು ಕೂಡ ಭಗವಂತನಲ್ಲಿ ಕೇಂದ್ರೀಕರಿಸು. ಇನ್ನು ಚಿತ್ತಂ, ಆ ಅಂತಶ್ಚಿತ್ತಂ, ಒಳಗಿನ ಅಂತಃಕರಣ. ಚಿತ್ತ ಅಂದ್ರೆ ಅದು ನಮ್ಮ ಸ್ಮರಣೆಗೆ ಕಾರಣವಾಗಿರತಕ್ಕಂಥ ಚೇತನಂ ಸ್ಮೃತಿ ಕಾರಣಂ ಅಂತ ಅರ್ಥ. ಅಂದ್ರೆ ಚಿತ್ತ ಬೇರೆ, ಚಿತ್ತಿ ಬೇರೆ. ಚಿತ್ತಿ ಶಬ್ದಕ್ಕೆ ಬುದ್ಧಿ ಅಂತ ಅರ್ಥ. ಚಿತ್ತ ಶಬ್ದಕ್ಕೆ ನಮ್ಮ ಸ್ಮರಣೆಗೆ ನೆನಪು. ಯಾವುದು ನೆನಪು ಬರಬೇಕು? ಭಗವಂತನ ರಾಮಕೃಷ್ಣಾದಿ ಅವತಾರಗಳಲ್ಲಿ ಮಾಡಿರ್ತಕ್ಕಂಥ ಕ್ರಿಯೆ, ಅದನ್ನ ನಾವು ನೆನಪು ಮಾಡಬೇಕು. ಆ ಮೂಲಕವಾಗಿ ನಮ್ಮ ಸಂಪೂರ್ಣವಾದ ನಮ್ಮ ಇಂದ್ರಿಯಗಳನ್ನ ಭಗವಂತನಲ್ಲಿ ಕೇಂದ್ರೀಕರಿಸಬೇಕು ಎಂಬುದಾಗಿ ಹೇಳ್ತಕ್ಕಂಥ ಒಂದು ಶಬ್ದ ಅದು. ವ್ಯಾಖ್ಯಾನ ನೋಡೋಣ. ತದೇವಂ ನಿರೂಪಿತ ಫಲಾರ್ಥ ಅನುವಾದ ಪೂರ್ವಕಂ ಮುಮುಕ್ಷುಣ ಅವಶ್ಯಂ ಸಾಧ್ಯಮಪಿ ಸೂಚೇನ ಉಪಸಂಹರತಿ. ಅಂದ್ರೆ ನಿರೂಪಿತ ಫಲಾರ್ಥ. ಇಷ್ಟೊತ್ತು ವಿರಕ್ತಿಯನ್ನು ಹೊಂದಬೇಕು ಅಂತಕ್ಕಂಥ ವೈರಾಗ್ಯವನ್ನ ಉಪದೇಶ ಮಾಡಿದ್ರು, ವೈರಾಗ್ಯ ಪ್ರಕರಣ. ಆ ವೈರಾಗ್ಯವನ್ನು ಉಪದೇಶ ಮಾಡಿ ಅದರ ಫಲ ಏನು ಅದನ್ನ ಅನುವಾದ ಮಾಡ್ತಾ ಇದ್ದಾರೆ. ಮುಮುಕ್ಷು, ಮೋಕ್ಷವನ್ನ ಬಯಸ್ತಕ್ಕಂಥ ವ್ಯಕ್ತಿ ಏನನ್ನ ಸಾಧನೆ ಮಾಡ್ಕೊಳ್ಬೇಕು, ಏನನ್ನ ಸಾಧಿಸಬೇಕು ಅನ್ನೋದನ್ನ ಸೂಚನೆ ಕೊಡ್ಲಿಕ್ಕೋಸ್ಕರವಾಗಿ ಈ ಒಂದು ಪ್ರಕರಣದ ಉಪಸಂಹಾರಕ್ಕೆ ಬರ್ತಾ ಇದ್ದಾರೆ. ಇನ್ನೊಂದೆರಡು ಶ್ಲೋಕದಲ್ಲಿ ಮುಗಿಯತಿ ಪ್ರಕರಣ, ಉಪಸಂಹಾರಕ್ಕೆ ಬರ್ತಾ ಇದ್ದಾರೆ. ಸತ್ವಂ ಯಹ ಪೂರ್ವಂ ಕರ್ಮಠಃ. ಹಿಂದೆ ನೀನು ಕೇವಲ ಯಜ್ಞಯಾಗಾದಿ ಕರ್ಮಗಳನ್ನೇ ಮಾಡಿಕೊಂಡು ಕರ್ಮಠನಾಗಿದ್ದೆ. ಸಹತ್ವಂ, ಅಂತಹ ನೀನು ಆತ್ಮನಃ ಅಂದ್ರೆ ನಿನ್ನ ಅಂತರ್ಥ. ತವ ಚೇಷ್ಟಿತಂ ಸರ್ವಮಪಿ ಮೃಗ ಚೇಷ್ಟಿತಂ ತದೃಶಂ ಜಾನಾಹಿ. ನಿನ್ನ ಎಲ್ಲಾ ಕ್ರಿಯೆಗಳು ಕೂಡ ಆ ಜಿಂಕೆಯಂತೆ ಕೇವಲ ವಿಷಯ ಪದಾರ್ಥ ಕೇಂದ್ರೀಕೃತವಾಗಿತ್ತು ಅನ್ನೋದಕ್ಕೆ ತಿಳ್ಕೋ. ಅತಃ ಏವ ಆಸನ್ನ ಮೃತ್ಯುತ್ವ, ಮರಣದ ಸಮೀಪಕ್ಕೆ ನೀನು ಬಂದಿದ್ದೀಯ. ಅದರಿಂದ ಆತ್ಮನಃ ಚಿತ್ತಂ, ನಿನ್ನ ಚಿತ್ತವನ್ನ ಅಂದ್ರೆ ನಿನ್ನ ಸ್ಮರಣೆಯ ಕೇಂದ್ರ ಬಿಂದುವನ್ನ ಹರೌನಿಯಚ್ಚ, ಭಗವಂತನಲ್ಲಿ ಕೇಂದ್ರೀಕರಿಸು. ಹೃದಯ ಅನ್ನೋದನ್ನ ಅನುವಾದ ಮಾಡ್ತಾ ಇದ್ದಾರೆ. ಹೃದಯ ಅಂದ್ರೆ ಹರವು, ಭಗವಂತನಲ್ಲಿ ಕೇಂದ್ರೀಕರಿಸು. ಮತ್ತು ಚಿತ್ತಿಂ ಬುದ್ಧಿಂಚ ಕರ್ಣಯೋಹ ತದ್ ವಿಷಯೇಶು ಏವ. ಅಂದ್ರೆ ನಿನ್ನ ಚಿತ್ತಿ, ನಿನ್ನ ಬುದ್ಧಿಯನ್ನ ಕರ್ಣಯೋಹ ತದ್ ವಿಷಯೇಶು ಏವ ವಿಹರಂತೀಂ ತತ್ರೇವ ನಿಯಚ್ಚ. ಆ ಕಿವಿಗಳು ಇಲ್ಲೇ ಬೇರೆ ಬೇರೆ ವಿಷಯ ಪದಾರ್ಥಗಳಲ್ಲೇ ಆಸಕ್ತವಾಗಿರುತ್ತೆ. ಅದನ್ನು ಕೂಡ ಭಗವಂತನಲ್ಲೇ ನೀ ಇಡುವವನಾಗು. ಅಸಕ್ತಮಾನಾಂ ಯೂತೈಹಿ ಗಾಥಂ ಉಪಾದೇಯತೆಯ ಶ್ಲಾಘಿತಂ. ಅಸತ್ತಮ ಅಂದ್ರೆ ಏನು? ಕೆಟ್ಟದ್ದು. ಅವು ಕೆಟ್ಟ ಸಮುದಾಯಗಳು, ಅವುಗಳು ಹೇಳ್ತಾವೆ. ಅಂದ್ರೆ ವಿಷಯ ಪದಾರ್ಥಗಳನ್ನೇ ಸ್ವೀಕಾರ ಮಾಡಬೇಕು, ವಿಷಯ ಪದಾರ್ಥಗಳನ್ನೇ ಸ್ವೀಕಾರ ಮಾಡಬೇಕು ಅನ್ನೋದು ಕೆಟ್ಟವರ ಅಭಿಪ್ರಾಯ. ಆ ಸ್ವೀಕಾರ ಮಾಡಬೇಕು ಎಂಬುದಾಗಿ ಅದರ ಬಗ್ಗೆ ಹೊಗಳಿಕೆ ಮಾತುಗಳಲ್ಲೇ ಇದ್ದಾವೆ. ಅದನ್ನೆಲ್ಲ ನೀನು ಬಿಡು. ಅಂಗನಾನಾಂ ಭ್ರಮಂ ವಿಲಾಸಂ ತ್ಯಜ. ಕೆಟ್ಟದ್ದನ್ನು ಸ್ವೀಕಾರ ಮಾಡಬೇಕು ಎಂಬತಕ್ಕಂಥ ಮಾತುಗಳನ್ನು ಪರಿತ್ಯಾಗ ಮಾಡು. ಮತ್ತು ಅಂಗನಾನಾಂ ಭ್ರಮಂ, ಭ್ರಮ ಅಂದ್ರೆ ವಿಲಾಸಗಳು ಅಂತ ಅರ್ಥ, ಸ್ತ್ರೀಯರ ವಿಲಾಸಗಳು. ಅದೆಲ್ಲವನ್ನು ಕೂಡ ಅದರ ಬಗ್ಗೆ ಆಸಕ್ತಿಯನ್ನ ಬಿಡು ಅಂತ ಅರ್ಥ. ಮತ್ತೇನು ಮಾಡಬೇಕು? ಪರಮಹಂಸಾನಾಂ ಆಶ್ರಯಂ ಪ್ರೀಣೀಹಿ. ಪರಮಹಂಸರು, ಭಗವದ್ ಭಕ್ತರು, ಅವರ ಆಶ್ರಯದಲ್ಲಿ ಇದ್ದು ಅದರಿಂದ ನೀನು ಸಂತೋಷವನ್ನ ಪಡು. ಭಾಗವತ ಧರ್ಮಂ ಅನುಷ್ಠಾಯ ಅಂದ್ರೆ ಭಾಗವತ ಧರ್ಮ, ಭಗವಂತನ ಸೇವೆ, ಭಗವದ್ ಭಕ್ತರ ಸೇವೆ, ಭಗವದ್ ವಿಷಯಕವಾದ ಜ್ಞಾನ ಸಂಪಾದನೆ,
ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ, ಇದೆಲ್ಲ ಭಾಗವತ ಧರ್ಮಗಳು. ಅದನ್ನು ನೀನು ಅನುಷ್ಠಾನದಲ್ಲಿ ಇಟ್ಟುಕೊಂಡು ತತ್ಪ್ರೀತಿ ಸಂಪಾದಯ ಇದು ಹೃದಯಂ, ಆ ಭಗವಂತನ ಪ್ರೀತಿಯನ್ನ ಸಂಪಾದಿಸು ಅನ್ನೋದಿದರ ಹೃದಯ. ಹೃದಯ ಅಂದ್ರೆ ಈ ಶ್ಲೋಕದ ಅಭಿಪ್ರಾಯ ಅಂತ ಅರ್ಥ. ಯಜ್ಞಾಯ ಆಚರತ ಕರ್ಮ ಸಮಗ್ರಂ ಪ್ರವಿಲೀಯತೆ, ಯಜ್ಞಾಯ ಇದೆ ಹಾಗೆ ಭಗವಂತ ಪ್ರೀತನಾಗಲಿ ಎಂಬ ಭಾವನೆಯಿಂದಾಗಿ ಕರ್ಮಗಳನ್ನ ಮಾಡು. ಕ್ರಮೇಣ ವಿರಮ, ಕ್ರಮೇಣವಾಗಿ ನೀನೇನಾಗು ವಿರಕ್ತನಾಗು. ತತಃ ಕ್ರಮೇಣ ವಿರಮ ಸಂಸಾರ ಮುಕ್ತೋ ಭವ, ಹೀಗೆ ಹುಟ್ಟು ಸಾವುಗಳೆಂಬ ಒಂದು ಸಂಸಾರದಿಂದ ಹೊರಬಂದು ನೀನು ಮುಕ್ತನಾಗು ಎಂಬುದ ಉಪದೇಶವನ್ನು ಮಾಡ್ತಾ ಇದ್ದಾರೆ ಇಲ್ಲಿ. ಸತ್ವಂ ವಿಚಕ್ಷ ಮೃಗಚೇಷ್ಟಿತಂ ಆತ್ಮನಃ ಅಂತಶ್ಚಿತ್ತಂ ನಿಯಚ್ಚ ಸಹತ್ವಂ ಅಂದ್ರೆ ಅಂತಹ ನೀನು ಅಂದ್ರೆ ಇಷ್ಟೆಲ್ಲ ವಿಷಯ ಪದಾರ್ಥಗಳಲ್ಲಿ ಆಸಕ್ತಿಯನ್ನು ಹೊಂದಿರತಕ್ಕಂಥ ನೀನು ಆ ಮೃಗಚೇಷ್ಟಿತಂ ವಿಚಕ್ಷ್ವ, ನಿನ್ನಲ್ಲಿಗಿರ್ತಕ್ಕಂತಹ ಮೃಗಚೇಷ್ಟಿತವನ್ನ ನೀನು ನೋಡು. ಅಂತಶ್ಚಿತ್ತಂ, ನಿನ್ನ ಒಳಗಿನ ಅಂತಃಕರಣವನ್ನು ನಿನ್ನ ಅಂತಃಕರಣವನ್ನು ಹೃದಯ ನಿಯಚ್ಚ, ನಿನ್ನ ಹೃದಯದಲ್ಲಿ ಇರತಕ್ಕಂಥ ಪರಮಾತ್ಮನಲ್ಲಿ ಇಡು. ಮತ್ತು ಕರ್ಣದುನೀಂ ಚಿತ್ತಿಂ, ಕರ್ಣನೇ ಮೊದಲಾಗಿರ್ತಕ್ಕಂಥ ಪ್ರವಾಹ ರೂಪದಲ್ಲಿ ಇರತಕ್ಕಂಥ ಇಂದ್ರಿಯಗಳನ್ನು, ಚಿತ್ತಿಂ ಬುದ್ಧಿಯನ್ನು ಹೃದಯ ನಿಯಚ್ಚ, ಹೃದಯದ ಒಳಗಡೆ ಇರತಕ್ಕಂಥ ಪರಮಾತ್ಮನಲ್ಲಿ ಕೇಂದ್ರೀಕರಿಸು. ಅಂಗನಾ ಭ್ರಮಂ ಅಂದ್ರೆ ಸ್ತ್ರೀಯರ ವಿಲಾಸಗಳನ್ನು ಜಹಿ ಬಿಡು. ಬಿಡು ಅಂದ್ರೇನು? ಆ ಕಡೆ ಆಸಕ್ತನಾಗಬೇಡ. ಅಸತ್ಥಂ ಅಯೂಥ ಗಾತಂ, ಕೆಟ್ಟದಾಗಿರುವಂತಹ ಅಯೂಥ ಗಾಥ, ಅವುಗಳನ್ನೇ ಸ್ವೀಕಾರ ಮಾಡಬೇಕು, ಅವುಗಳನ್ನ ಹೊಗಳತಕ್ಕಂಥ ಮಾತುಗಳು, ವಿಷಯ ಪದಾರ್ಥಗಳನ್ನು ಸ್ವೀಕಾರ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಜಹಿ ಬಿಟ್ಟುಬಿಡು. ಹಂಸ ಶರಣಂ ಪ್ರೇಣೀಹಿ, ಭಗವಂತನನ್ನು ಮತ್ತು ಭಗವದ್ ಭಕ್ತರನ್ನು ತೃಪ್ತಿಪಡಿಸು, ಆ ಮೂಲಕವಾಗಿ ತೃಪ್ತನಾಗು. ಕ್ರಮೇಣ ವಿರಮ, ಕ್ರಮವಾಗಿ ನೀನು ವಿರಕ್ತಿಯನ್ನ ಹೊಂದು. ಸತ್ವಂ ವಿಚಕ್ಷ ಮೃಗ ಚೇಷ್ಟಿತಮಾತ್ಮನೋಂತ ಚಿತ್ತಂ ನಿಯಚ್ಚರುದಿ ಕರ್ಣಧುನೀಂತ ಚಿತ್ತಿಂ ಯತ್ಯಂಗನಾ ಭ್ರಮಂ ಸತ್ತಮಯೂಥ ಗಾತಂ ಪ್ರಣೀಹಿ ಹಂಸ ಶರಣಂ ವಿರಮ ಕ್ರಮೇಣ. ಶ್ರೀಕೃಷ್ಣ.